ಭಗವಂತನ ಇಚ್ಛೆ ಹ್ಯಾಂಗಿದೆಯೋ ಹಂಗಾಗ್ಲಿ ಅಂತೇಳಿ ನಾವು ತಟಸ್ಥಿದ್ವಿ. ಮತ್ತೆ ಊರ್ನವರಿಗೆ ಬೇಡ, ಊರ್ನವರಿಗೆ ಬೇಡ ಅಂದ್ಮೇಲೆ ನಮ್ಗೆ ಯಾಕೆ, ಆ ಒಂದು ದೃಷ್ಟಿಯಿಂದ ನಾವು ತಟಸ್ಥ ಇದ್ವಿ, ಬೇರೆ ಕಾರಣದಿಂದಲ್ಲ. ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಏನು 100% ಆಗುತ್ತೆ ನಮ್ಗೆ ಧೈರ್ಯ ಇದೆ. ಕಾನೂನಾತ್ಮಕವಾಗಿ ಕಾನೂನಲ್ಲಿ ನಾವು ಎಲ್ಲೂ ತಪ್ಪಲಿಲ್ಲ. ಅವರು ಹಿಂದಿನ ಕಮಿಟಿಯವ್ರು ಏನೋ ಮಾಡಿದ್ರು ಅವ್ರದ್ದು ಎಲ್ಲೂ ರೆಕಾರ್ಡ್ನಲ್ಲಿ ಇಲ್ಲ. ಸಚ್ಚಿದಾನಂದ ಸ್ವಾಮಿಗಳು, ಸಚ್ಚಿದಾನಂದ ಸ್ವಾಮಿ ಶಿಷ್ಯರು, ಅವರು ಕರೆದು ಇದೇನಾರು ಮಾಡಿ ಉಳಿಸಪ್ಪ ಅಂಥೇಳಿ ಒಂದು ಮಾತು ಕೇಳೋದ್ರಿಂದ ಇದಕ್ಕೆ ನಾನು ಕೈ ಹಾಕಿದ್ದೇನೆ ಹೊರತು ಬಿಟ್ಟರೆ ನನ್ನ ಸ್ವ ಹಿತಾಸಕ್ತಿ ಇದರಲ್ಲಿ ಏನೂ ಇಲ್ಲ. ನಮ್ಮ ಮಕ್ಕಳಿಗೂ ಹೇಳಿದ್ದೇನೆ, ನೀವು ಮತ್ತೆ ಇದರಲ್ಲಿ ಕೈ ಹಾಕೋದು ಬೇಡ. ಶಾಲೆ ಏನೇ ಅಭಿವೃದ್ಧಿ ಆದರೂ ಕೂಡ ಅದು ತನ್ನ ಮೂಲ ಸ್ವರೂಪವನ್ನ ಬದಲಾಯಿಸಬಾರ್ದು. ಈಗ ಮೂಲ ಸ್ವರೂಪಕ್ಕೆ ಧಕ್ಕೆ ಬರ್ತಾ ಇದೆ. ನಮ್ಮ ಹಿಂದೂಗಳ ಆದಂಥ ಸಂಸ್ಥೆ ಇದು ನಿಜವಾಗಿ ಚಾರಿಟೇಬಲ್ಲು, ಆದರೂ ಹಿಂದೂಗಳೇ ಹೆಸರಿಟ್ಕೊಂಡು ತಾಯಿ ಹೆಸರಿಟ್ಕೊಂಡು ಮಾಡೋದ್ರಿಂದವ ನಮ್ಮ ಹಿಂದೂಗಳ ಸಂಸ್ಕೃತಿಗೆ ಧಕ್ಕೆ ಬರುವಂಥ ಒಂದು ಸನ್ನಿವೇಶ ಈಗ ಸೃಷ್ಟಿಯಾಗಿದೆ. ಹೆಗ್ಡೆರೆ, ಈಗ ಇಲ್ಲಿವರೆಗಿನ ಒಟ್ಟು ಮತಿತಾರ್ಥ ಏನು ಅಂತಂದರೆ, ಒಂದು ಒಳ್ಳೆಯ ಉದ್ದೇಶದಿಂದ ತಪ್ಪಾಗಿ ವಿಲೇವಾರಿ ಆಗಿದೆ, ಕಾನೂನಾತ್ಮಕವಾಗಿ ಆಗಿಲ್ಲ, ಕಾನೂನು ಬಾಹಿರವಾಗಿ ಆಗಿದೆ. ಇದೆಲ್ಲವನ್ನೂ ಈಗ ಅಧಿಕೃತವಾಗಿ ನೀವು ನಿಮ್ಮ ಹತ್ರ ದಾಖಲೆಗಳಿದೆ, ಅದನ್ನು ನಾವು ಜನರ ಎದುರು ಈ ಸಂದರ್ಶನದ ಮಧ್ಯೆ ಕೊಡ್ತಾನೂ ಇದ್ದೇವೆ, ತೋರಿಸ್ತಾನೂ ಇದ್ದೇವೆ. ಆದರೂ ಕೂಡ 10 ವರ್ಷ ಅಥವಾ 9 ವರ್ಷ ಸಹನೆ ಯಾಕೆ ಅಂತಂದರೆ ಇವ್ರು ಏನಾರು ಒಳ್ಳೇದು ಮಾಡ್ತಾರೇನೋ ಅನ್ನುವಂಥದ್ದು ಇತ್ತೇನೋ ಊರಿನ ಜನಕ್ಕೆ. ನಿಮಗದಿರಲಿಲ್ಲ ಅಂತ ಸ್ಪಷ್ಟ ಆಗುತ್ತೆ. ಈಗ ಊರಿನವರು ಇದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನಿಮ್ಮಲ್ಲೂ ಬರ್ತಾ ಇದ್ದಾರೆ. ಈಗ ನನ್ನ ಹತ್ರ ತುಂಬ ಜನ, ನಾನು ಇದೇ ಶಾಲೆಯಲ್ಲಿ ಓದಿದ್ದರಿಂದ, ಇದೇ ಊರಿನವನಾದ್ದರಿಂದ ನನ್ನ ಗಮನಕ್ಕೂ ಇದು ತುಂಬ ಜನ ತಂದದ್ರಿಂದ ನಾನು ನಿಮ್ಮ ಹತ್ರ ಬಂದಿದ್ದೇನೆ. ಮತ್ತು ಇದನ್ನು ನಾವು ವಿಸ್ತಾರವಾಗಿ ಮುಂದುವರಿಸ್ತೇನೆ. ಈಗ ಊರಿನವರು ಅಭಿಪ್ರಾಯವನ್ನು ತಗೊಳ್ತೇನೆ, ಮುಂದೇನು ಅಂತ. ಈಗ ವಾಟ್ ನೆಕ್ಸ್ಟ್, ಮುಂದೇನು? ಈಗ ನಾವು ಅದು ಮತ್ತು ಸುಮ್ಮನೆ ಅದ್ರ ಬಗ್ಗೆ ಹೋರಾಡೋದು ಬೇಡ. ಯಾಕೆಂದರೆ ಭಗವಂತನ ಇಚ್ಛೆ ಹ್ಯಾಂಗಿದೆಯೋ ಹಂಗಾಗಲಿ ಅಂತೇಳಿ ನಾವು ತಟಸ್ಥಿದ್ವಿ. ಮತ್ತೆ ಊರಿನವರಿಗೆ ಬೇಡ, ಊರಿನವರಿಗೆ ಬೇಡ ಅಂದಮೇಲೆ ನಮ್ಗೆ ಯಾಕೆ, ಆ ಒಂದು ದೃಷ್ಟಿಯಿಂದ ನಾವು ತಟಸ್ಥ ಇದ್ವಿ, ಬೇರೆ ಕಾರಣದಿಂದಲ್ಲ. ಈಗ ಊರಿನವರೆಲ್ಲ ಬಂದು ನೀವು ಬರಲೇಬೇಕು, ನಿಮ್ಮ ಹತ್ರ ಮಾತ್ರ ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ, ಬೇರೆಯವರು ನಮ್ಮ ಹತ್ರ ಎಲ್ಲ ಯಾವುದೇ ಅದ್ರ ಬಗ್ಗೆ ಕಾಗದಪತ್ರನೂ ಇಲ್ಲ, ಏನೂ ಮಾಹಿತಿನೂ ಇಲ್ಲ ಅಂತ ಹೇಳೋದ್ರಿಂದ ನಾನು ಅದ್ರ ಬಗ್ಗೆ ಎಲ್ಲ ಕಾಗದಪತ್ರವನ್ನು ಈಗ ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಬೇರೆ ಬೇರೆ ಇದರಿಂದ ಅರ್ಜಿ ಕೊಟ್ಟು ಅದೆಲ್ಲ ಸಂಗ್ರಹ ಮಾಡ್ಕೊಂಡಿದ್ದೇನೆ. ಅದೇ ಪ್ರಕಾರ ಈಗ 12 ಎಕರೆ ಜಾಗಕ್ಕೆ ಈಗಾಗಲೇ ನಾವು ನ್ಯಾಯಾಲಯದ ಮೊರೆ ಹೋಗಿದ್ದೇವೆ. ಈ ಸದ್ಯದಲ್ಲೇ ಅವರಿಗೆ ನೋಟಿಸ್ ಆಗ್ತದೆ. ಆಮೇಲೆ ಇದು ರಹಿತವಾಗಿ ನಾವು ನ್ಯಾಯಾಲಯದ ಮೊರೆ ಹೋಗ್ತೇವೆ. ನೀವೀಗ ಹೆಸರು ಬದಲಾವಣೆಯಿಂದ ಹಿಡಿದು, ಹೌದು, ಜಾಗದ ವಿಲೇವಾರಿಯಿಂದ ಹಿಡಿದು ಎಲ್ಲದನ್ನೂ ನಾವು ಅದನ್ನು ಇದು ಮಾಡಿಕೊಂಡು ನಮ್ಮ ಸುಪರ್ದಿಗೆ ತಗೊಳ್ಳುವ ಅಂತ, ನಮ್ಮ ಊರಿನ ಸುಪರ್ದಿಗೆ ತಗೊಳ್ಳುವ ಅಂತೇಳಿ ಒಂದು ಆಶೆಯಿಂದ ಇವರೆಲ್ಲ ಸಹಕಾರ ಕೊಡ್ತಾರೆ ಹೇಳೋದ್ರಿಂದ ಅಷ್ಟೇ. ನಮ್ಮ ಹತ್ರ ಒಬ್ಬರ ಹತ್ರ ಮಾಡ್ಲಿಕ್ಕೆ ಆಗೋದಿಲ್ಲ, ಊರಿನವರೆಲ್ಲ ಸಹಕಾರ ಇದೆ. ಮತ್ತು ನಾವು ಮೊದಲಿಂದ ಹೆಂಗಿತ್ತು ಅದೇ ರೀತಿ ನಾವು ನಿಮ್ಗೆ ಸಹಕಾರ ಕೊಡ್ತೇವೆ, ನೀವು ಮುಂದಾಗಿ ಬನ್ನಿ ಅಂಥೇಳಿ ಆಶ್ವಾಸನೆ ಕೊಟ್ಟದ್ರಿಂದ ನಾವು ಇದಕ್ಕೆ ಮತ್ತೆ ಪುನಃ ಕೈ ಹಾಕಿದ್ದೇವೆ. ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಏನು 100% ಆಗುತ್ತೆ ನಮಗೆ ಧೈರ್ಯ ಇದೆ. ಕಾನೂನಾತ್ಮಕವಾಗಿ ಕಾನೂನಲ್ಲಿ ನಾವು ಎಲ್ಲೂ ತಪ್ಪಲಿಲ್ಲ. ಅವರು ಹಿಂದಿನ ಕಮಿಟಿಯವ್ರು ಏನೋ ಮಾಡಿದ್ರು ಅವ್ರದ್ದು ಎಲ್ಲೂ ರೆಕಾರ್ಡ್ನಲ್ಲಿ ಇಲ್ಲ, ಸರ್ಕಾರಿ ದಾಖಲೆಯಲ್ಲಿ ಅವ್ರದ್ದು ಇದೆ ಅಂಥೇಳಿ ಎಲ್ಲೂ ಇಲ್ಲ. ಅಲ್ಲಿ ಏನು ಅಂದರೆ ಆಡಳಿತಾಧಿಕಾರಿ, ವೇತನ ಬಟವಾಡೆ ಅಧಿಕಾರಿ ಇದ್ದವರೇ ಇದನ್ನೆಲ್ಲ ಮಾಡಿದ್ದಾರೆ ಅಂಥೇಳಿ ರಿಕಾರ್ಡ್ನಲ್ಲಿ ತೋರಿಸ್ತದೆ. ನಮ್ಮೂರಿನವರು ಅವ್ರಿಗೆ ಹಸ್ತಾಂತರ ಮಾಡಿದ್ದು ಸೆಕೆಂಡರಿ. ಮೊದಲನೇದಾಗಿ ಆಡಳಿತ ವಿಶೇಷ ವೇತನ ಬಟವಾಡೆ ಅಧಿಕಾರಿಯೇ ಮುಂದಾಗಿ ನಿಂತು ಇದನ್ನೆಲ್ಲ ಮಾಡಿಸಿದ್ದಾರೆ. ಊರಿನವರಿಗೆಲ್ಲ ತಪ್ಪು ಮಾಹಿತಿ ಹೇಳಿದ್ದಾರೆ. ಹೇಳುವುದನ್ನು ಈಗ ರಿಕಾರ್ಡ್ ಪ್ರಕಾರ ನಮಗೆ ಲಭ್ಯವಾಗಿದೆ. ಅವರು ಈಗ ರಿಟೈರ್ಡ್ ಆಗಿದ್ದಾರೆ. ಅವರನ್ನು ಎಷ್ಟರ ಮಟ್ಟಿಗೆ ನಾವು ಕೇಳಲಿಕ್ಕಾಗ್ತದೆ ನನಗೂ ಗೊತ್ತಿಲ್ಲ.
ಯಾಕೆಂದ್ರೆ ನ್ಯಾಯಾಲಯವೇ ಹೇಳಬೇಕು ಅವರಿಗೇನು ತಪ್ಪಿಗೆ ಶಿಕ್ಷೆಯನ್ನು ಅದು ಅವರೇ ನ್ಯಾಯಾಲಯವೇ ಹೇಳಬೇಕು. ಇಲ್ಲಿ ಪಂಚಾಯತ್ ತಪ್ಪು ಮಾಡಿದೆ, ಸಬ್ ರಿಜಿಸ್ಟ್ರಾರ್ ಮಾಡಿದ್ದಾರೆ, ಊರಿನಲ್ಲೂ ಕೆಲವರು ಆಸೆಯಿಂದ ಮಾಡಿದ್ದಾರೆ, ಇದೆಲ್ಲ ಇದೆ. ಆದರೆ ಎಷ್ಟರ ಮಟ್ಟಿಗೆ ಸರಿ ಹೇಳೋದನ್ನು ನ್ಯಾಯಾಲಯವೇ ತೀರ್ಪು ಕೊಡಬೇಕು. ಈಗಾಗಲೇ ಕೆಲವು ಜನ ಅವ್ರ ಹತ್ರ ಹೋಗಿ ಪಬ್ಲಿಕ್ನವರೆಲ್ಲ ಹೋಗಿ ನೀವು ಇಲ್ಲಿಂದ ಹೊರಟು ಹೋಗಿ ಅನ್ನುವ ಮಾತು ಅಲ್ಲಿ ಬಂದಿದೆ ಅಂತೇಳಿ ಅವರೇ ನನ್ನ ಹತ್ರ ಹೇಳಿದ್ದಾರೆ. ಅದಕ್ಕೆ ಅವರ ರಿಯಾಕ್ಷನ್ ಏನಿದೆ ಗೊತ್ತು? ಅವರು ತಟಸ್ಥಿದ್ದಾರೆ, ಏನು ರಿಯಾಕ್ಷನ್ ಕೊಟ್ಟಿಲ್ಲ. ನೀವು ಆ ಥರ ಎಲ್ಲ ಅವ್ರಿಗೆ ಬೆದರಿಕೆ ಹಾಕಬೇಡಿ, ಸ್ವಲ್ಪ ತಪ್ಪೋದು. ನಾವು ನ್ಯಾಯಾಲಯದ ಮೊರೆ ಹೋಗೇ ನಾವು ಮೀಟಿಂಗ್ ಎಲ್ಲ ಮಾಡಿಕೊಂಡು ಮಾಡುವ ಅಂತೇಳಿ ಒಂದು ಅಭಿಪ್ರಾಯ. ಬಲಾತ್ಕಾರದಿಂದ ಮಾಡುವಂಥ ಕೆಲಸ ಅಲ್ಲ, ಮಾಡಲೂಬಾರ್ದು. ಮತ್ತು ಇದು ಏನಾಗುತ್ತೆ ಅಂದರೆ ನಮ್ಮ ಹುಡುಗರ ಮೇಲೆ ಅದು ಪರಿಣಾಮ ಬೀರ್ತದೆ, ಮತ್ತು ಶಿಕ್ಷಣ ಆ ಸಂಸ್ಥೆ ಮೇಲೆ ಪರಿಣಾಮ ಬೀರ್ತದೆ. ಅದಕ್ಕೋಸ್ಕರ ನಾವು ಕಾಯ್ದೆಂತೆಯೇ ಹೋಗುವ ಅಂತೇಳಿ ಒಂದು ಅಭಿಪ್ರಾಯದಲ್ಲಿ ಇದೆಲ್ಲ ಸಂಗ್ರಹ ಮಾಡಿದ್ದೇನೆ. ಇದೆಲ್ಲ ಕೆಲವು ಜನರಿಗೆ ಗೊತ್ತಿಲ್ಲ. ಈಗ ನೀವು ನಿನ್ನೆ ಇವತ್ತು ಬಂದು ಕೇಳೋದ್ರಿಂದ, ನಿಮಗೂ ತೋರಿಸೋದ್ರಿಂದ ಇದನ್ನೊಂದು ನಾವು ಮಾಡುವ, ಒಂದು ಸಾರ್ವಜನಿಕರಿಗೆ ತಿಳಿಸುವ ಹೇಳೋದ್ರಿಂದ ಇದೆಲ್ಲ ನಿಮಗೆ ತೋರಿಸಿದೆ. ಅಲ್ಲದೆ ನಾನು ಯಾರಿಗೂ ಪಬ್ಲಿಕ್ಕಿಗೆ ತೋರಿಸಲಿಲ್ಲ, ಗೊತ್ತಾಯ್ತು. ಯಾಕೆಂದರೆ ಎಲ್ಲನೂ ನಾವು ಹೇಳ್ಕೊಂಡು ಹೋದ್ರೆ ನಮ್ಮ ಕೆಲಸನೂ ಆಗೋದಿಲ್ಲ, ಅವರು ರಿಯಾಕ್ಷನ್ ಬೇರೆ ಆಗಿಬಿಡ್ತದೆ. ಅದಕ್ಕೋಸ್ಕರ ನಾನು ಎಲ್ಲದನ್ನೂ ಡೀಟೇಲು ನಿಮ್ಮ ಹತ್ರ ಹೇಳಿದ್ದನ್ನೆಲ್ಲ ನೀವು ಅದರಲ್ಲಿ ಹೇಳೋದು ಅಗತ್ಯ ಇಲ್ಲ, ಎಷ್ಟು ಬೇಕೋ ಅಷ್ಟು ಹೇಳ್ಬೋದು ಅಂಥೇಳಿ ನನ್ನ ಅಭಿಪ್ರಾಯ. ಅಲ್ಲ, ಯಾಕೆಂತಂದರೆ ಇದನ್ನು ನಾನು ಕೂಡ ನಿಮ್ಮ ಹತ್ರ ಬಂದ ಉದ್ದೇಶ ಏನು ಅಂದರೆ, ಈಗ ಕೊನೆಗೆ ಏನಾಗ್ತದೆ ಹೆಗಡೆಯರೆ, ಕಡಲೆ ಹೆಗಡೆಯವರು ಇನ್ನೂ ಏನೋ ಸ್ವಾರ್ಥ ಇದೆ, ಇನ್ನೂ ಏನೋ ಇದಿದೆ, ನಮ್ಮ ತಂದೆಯವ್ರ ಕಾಲದಿಂದ ಮಾಡ್ಕೊಬಂದದ್ದು, ನಮ್ಮ ಕುಟುಂಬದ ಇದು ಅನ್ನುವ ರೀತಿಯಲ್ಲೇ ಅವರು ಮುಂದುವರಿತಾ ಇದ್ದಾರೆ ಅನ್ನುವಂಥ ಆಪಾದನೆಯು ನಿಮ್ಮ ಮೇಲಿದೆ. ನಾನು ಹೇಳೋದು ಈಗ ಅದನ್ನು ಸ್ಪಷ್ಟಪಡಿಸೋಣ ಅಂತ. ಕೊನೆಗೂ ಕಾನೂನೇ. ಈಗ ಅವ್ರು ಏನೇ ಮಾಡಿದ್ರು ಇದರ ವಿರುದ್ಧ ಮಾಡಲಿಕ್ಕೆ ಹೋದ್ರೂ ಕಾನೂನಾತ್ಮಕವಾಗಿ ಏನು ಮಾಡಲಿಕ್ಕಾಗುತ್ತೆ? ಈಗ ಆ ಟ್ರಸ್ಟನ್ನು, ನಮ್ಮದು ಒಂದು ಟ್ರಸ್ಟ್ ಇದೆ, ನಾವು ಅದರಲ್ಲಿ ಬೇರೆ ಬೇರೆ ಸಾರ್ವಜನಿಕರಿಗೆ, ಪಬ್ಲಿಕ್ಕಿಗೆ ಅನುಕೂಲ ಆಗುವಂಥ ಎಲ್ಲ ಬಡಬಗ್ರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮನ ಮಾಡ್ತಾಯಿದ್ದೇವೆ. ಎಜುಕೇಷನ್ನು ಹೌದು, ಆಮೇಲೆ ಬೇಸಿಗೆ ಶಿಬಿರ ಮಾಡ್ತೇವೆ. ನಮ್ಮ ತಂದೆಯವ್ರ ಹೆಸರಲ್ಲಿ ಒಂದು ಟ್ರಸ್ಟ್ ಮಾಡಿದ್ದೇವೆ ನಾವು, ತಂದೆಯವ್ರು ತೀರ್ಕೊಳ್ಳೆ. ಪಬ್ಲಿಕ್ಕಿಗೆ ಶಿಕ್ಷಣಕ್ಕೂ ಸಂಬಂಧಪಟ್ಟು ಮಾಡ್ತೇವೆ, ಆರೋಗ್ಯಕ್ಕೆ ಸಂಬಂಧಪಟ್ಟು ಮಾಡ್ತಾಯಿದ್ದೇವೆ. ಪ್ರತಿ ವರ್ಷ ವೈದ್ಯಕೀಯ ಸೌಲಭ್ಯ ಕೊಡ್ತಾಯಿದ್ದೇವೆ. ಅದರಿಂದನೇ ಒಂದು ಹಾಸ್ಪಿಟ್ಲು ಪ್ರಾರಂಭ ಮಾಡ್ತಾಯಿದ್ದೇವೆ. ಈ ಥರ ಆಸೆ ಇತ್ತು ಅಂದರೆ ನಾವು ಆವಾಗಲೇ ಆ ಟ್ರಸ್ಟನ್ನು ಮಾಡ್ತಾ ಇರಲಿಲ್ಲ. ಒಂದು ಎರಡನೇದು, ನಮ್ಮ ಟ್ರಸ್ಟ್ ಈ ಕರಿಕಾನ್ ಪರಮೇಶ್ವರಿ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಬೈಲೋದಲ್ಲಿ ಅದಿಲ್ಲ ಅಂದಾಗ ಯಾವುದೇ ಒಂದು ಟ್ರಸ್ಟಿಗೂ ಹಸ್ತಾಂತರ ಮಾಡುವ ಅವಶ್ಯಕತೆನೇ ಬರೋದಿಲ್ಲ. ಅದು ಸ್ವತಂತ್ರ ಟ್ರಸ್ಟು. ಆ ಟ್ರಸ್ಟನ್ನು ನಮ್ಮದಾಗಿ ಮಾಡಿಕೊಳ್ಳಿಕ್ಕೆ ನಮ್ಮ ಹತ್ರ ಯಾವುದೇ ಅಧಿಕಾರ ಇಲ್ಲ. ಊರಿನವರೆಲ್ಲ ಸೇರಿ ನಿಮ್ಗೆ ಕೊಡ್ತೇನೆ ಅಂತ ಹೇಳಿದ್ರು ನಾವು ತಗೊಳ್ಳೋ ಅಧಿಕಾರ ನಮಗಿಲ್ಲ. ಕರೆಕ್ಟ್. ಹಾಗಾಗಿ ಆ ಒಂದು ಸಾರ್ವಜನಿಕರಲ್ಲಿ ಸಂಶಯ ಇದ್ದರೆ ಅದನ್ನು ದಯವಿಟ್ಟು ಆ ಥರ ತಿಳ್ಕೊಳ್ಬಾರ್ದು. ಈಗ 55ರಿಂದ ಈ 70 ವರ್ಷಗಳಲ್ಲಿ ಇದೊಂದು 9 ವರ್ಷ ಬಿಟ್ಟರೆ ಸುಮಾರು ಎಷ್ಟು ಲಕ್ಷ ಜನ ಇಲ್ಲಿಂದ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಸಂಖ್ಯಲ್ಲಿದೆ ಲಕ್ಷಾಂತರ ಜನ. ಆ ಹಳೆಯ ವಿದ್ಯಾರ್ಥಿಗಳಿಗೆ ನೀವು ನನ್ನ ಚಾನೆಲ್ ಮೂಲಕ ಒಂದು ಹೇಳುವುದಾದರೆ ಏನು ಹೇಳ್ತೀರಿ? ಈಗ ನಮ್ಮ ಹಳೆ ವಿದ್ಯಾರ್ಥಿಗಳಿಗೆ ನಾವು ಅಲ್ಲೇನೋ ಒಂದು ಬಿಲ್ಡಿಂಗ್ ಕಟ್ತೇವೆ, ನಾವು ಇದನ್ನು ಮಾಡ್ತೇವೆ ಅಂದರೆ ಅವರು ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತಾರೆ. ಅವರಿಗೆಲ್ಲ ಬೇಸರಾಗಿ ನನಗೆ ಫೋನ್ ಮಾಡ್ತಾಯಿದ್ದಾರೆ, ಏನಾದ್ರು ನೀವು ಮಾಡಿ ಅದನ್ನ, ನಮಗೇನೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನಾವು ಕಲಿತವರು. ಇವತ್ತು ನಮಗೆ ಕಾಣ್ತದೆ ಎಲ್ಲೆಲ್ಲ ಹೋದಾಗ ಅವರು ಇವನ್ ದೇಶ ವಿದೇಶದಲ್ಲೆಲ್ಲ ಇದ್ದಾರೆ, ಸಾಕಷ್ಟು ದುಡ್ಡು ಕೊಡ್ತಾರೆ. ನಮಗೆ ಆ ದುಡ್ಡಿನ ಅವಶ್ಯಕತೆ ಇಲ್ಲ. ಇದನ್ನು ನಾವು ಕಾಯ್ದೆಂತೆ ಆದಮೇಲೆ ಮುಂದೆ ನಾವು ದಿನಗಳಲ್ಲಿ ಇನ್ನೂ ಹೆಚ್ಚಿನ ನಾವು ಕಾಲೇಜು ಇದೆಲ್ಲ ಮಾಡುವ ಅಂತೇಳಿ ನನ್ನದೊಂದು ಆಸೆ ಇದೆ. ನನಗೂ 69-70 ಇಸ್ವಿ ಆದರೂ ಇವರೆಲ್ಲ ಕೆಲವು ಜನ ನಮ್ಮ ಯುವಕರನ್ನು ಕಟ್ಟಿಕೊಂಡು ಅವರಿಗೆ ಮಾರ್ಗದರ್ಶನ ಮಾಡಿಕೊಂಡು ಮುಂದೆ ಬೆಳೆಸುವ ಉದ್ದೇಶದಿಂದ ಇದಕ್ಕೆ ನಾನು ಕೈ ಹಾಕಿದೆ. ಅಂದರೆ ನಾನು ಕೈ ಹಾಕೋದೇ ಇಲ್ಲ, ಯಾಕೆ ನಮ್ಮದೇ ಬೇಕಾದಷ್ಟು ಕೆಲಸಗಳಿದೆ, ಕಾರ್ಯಗಳು, ಅದಕ್ಕೆ ನಾನು ಕೈ ಹಾಕೋದಿಲ್ಲ. ಇದು ಒಂದೇ ಉದ್ದೇಶದಿಂದ ನಮ್ಮ ಗುರುಗಳು ಸಚ್ಚಿದಾನಂದ ಸ್ವಾಮಿಗಳು, ಶ್ರೀಧರ ಸ್ವಾಮಿ ಶಿಷ್ಯರು, ಅವರು ಕರೆದು ಇದೇನಾದ್ರು ಮಾಡಿ ಉಳಿಸಪ್ಪ ಅಂಥೇಳಿ ಒಂದು ಮಾತು ಕೇಳೋದ್ರಿಂದ ಇದಕ್ಕೆ ನಾನು ಕೈ ಹಾಕಿದ್ದೇನೆ ಹೊರತು ಬಿಟ್ಟರೆ ನನ್ನ ಸ್ವಹಿತಾಸಕ್ತಿ ಇದರಲ್ಲಿ ಏನೂ ಇಲ್ಲ. ನಮ್ಮ ಮಕ್ಕಳಿಗೂ ಹೇಳಿದ್ದೇನೆ, ನೀವು ಮತ್ತು ಇದರಲ್ಲಿ ಕೈ ಹಾಕೋದು ಬೇಡ, ನಿಮ್ಮ ಕೆಲಸ, ಅವ್ರವ್ರು ಬೇರೆ ಕೆಲಸದಲ್ಲಿದ್ದಾರೆ,
ಅವರು ಬೇರೆ ಕೆಲಸ ಮಾಡ್ತಾ ಇರ್ತಾರೆ. ಅವರು ಸೇವೆ ಮನೋಭಾವದಿಂದ, ನಮ್ಮ ಮಗನು ರೋಟ್ರಿಲಿ ಇದ್ದಾನೆ ಸಿರ್ಸಿನಲ್ಲಿ, ಇವನು ಬೇರೆ ನಮ್ಮದೇ ದಂಧೆ ನೋಡ್ತಾ ಇದ್ದಾರೆ, ಇನ್ನೊಂದು ಹುಡುಗ. ಅವ್ರಿಗೆ ಆಸೆನೂ ಇಲ್ಲ. ಆದರೆ ನಮ್ಮ ಊರಿನ ಸಂಸ್ಥೆ ಮತ್ತು ಪುನಃ ತಗೊಂಡು ನಮ್ಮೂರು ಜನರ ಕೈಲೇ ಇದನ್ನು ಕೊಡುವ, ನಾವು ಇರುವಲ್ಲಿವರೆಗೆ ಜನರೇ ಆಳಲಿ ಹೇಳುವಂಥ ಉದ್ದೇಶ ನಮ್ಮದಿದೆ. ಈಗ ಹಳೆ ವಿದ್ಯಾರ್ಥಿಗಳು ಊರಿನವರೆಲ್ಲರೂ ಒಂದು ಅಗತ್ಯ ಇದೆ. ಅವ್ರು ಒಗ್ಗಟ್ಟಾಗಿ ಬಂದರೆ ನಮಗೆ ಬೆನ್ನೆಲುವಾಗಿ ನಿಂತ್ಕೊಂಡ್ರೆ. ಹಳೆ ವಿದ್ಯಾರ್ಥಿಗಳಿಗೆ ಒಂದು ವಿನಂತಿ ಮಾಡಿ. ಹಳೆ ವಿದ್ಯಾರ್ಥಿಗಳಿಗೆ ನಿಮ್ಮ ಮೂಲಕ ನಾನು ಹೇಳೋದೇನೆಂದರೆ, ನೀವು ಕಲಿತಂಥ ಶಾಲೆ ಇಂಥ ಸ್ಥಿತಿಯಲ್ಲಿದೆ. ಈ ದೇವಿ ಹೆಸರು, ಕರಿಕಾನಮ್ಮ ದೇವಿ ಹೆಸರಿಂದ ನೀವು ಒಂದು ವಿದ್ಯಾರ್ಜನೆ ಮಾಡಿದ್ರಿ. ಈ ಸಂಸ್ಥೆ ಸಾಯಿ ಸಂಸ್ಥೆಯಾಗಿ ಪರಿವರ್ತನೆ ಆಗೋದು ಬೇಡ. ಅದನ್ನು ತಾಯಿ ಹೆಸರಲ್ಲೇ ಇರಲಿ. ಆ ತಾಯಿಯೇ ನಮಗೆ ಒಂದು ವಿದ್ಯಾ ಕೊಟ್ಟಿದೆ. ಆ ವಿದ್ಯಾ ದೇವತೆ, ಅದು ದೇವತೆಯೂ ಹೌದು, ಲಕ್ಷ್ಮೀ ಹೌದು, ಎಲ್ಲದೂ ಹೌದು. ಆ ಕರಿಕಾನಮ್ಮನೇ ನಿಮಗೆಲ್ಲರಿಗೂ ಒಂದು ಒಳ್ಳೇದು ಮಾಡಲಿ. ಈ ಸಂಸ್ಥೆಯನ್ನು ಪರತ್ತು ಅದರ ಹೆಸರಲ್ಲೇ ನಡೆಸುವ ನಾವೆಲ್ಲರೂ ಸೇರಿ ಅಂಥೇಳಿ ಅವರಲ್ಲಿ ವಿನಂತಿ ಮಾಡ್ತೇನೆ. ಅವರೆಲ್ಲರೂ ಬರಬೇಕು ಮತ್ತು ನಿಮ್ಮ ಕೈಲಾದ ಸಹಾಯ ಮಾಡಬೇಕು. ಈಗೆಲ್ಲ ಕಟ್ಟಡ ಎಲ್ಲ ಜೀರ್ಣೋದ್ಧಾರ ಮಾಡಬೇಕು, ಅದಕ್ಕೆಲ್ಲ ಸಹಾಯ ಸಹಕಾರ ಬೇಕು. ನಮ್ಮ ಸುಪರ್ದಿಗೆ ಬಂದ ಮೇಲೆ ನಿಮ್ಮನ್ನು ಮತ್ತೆ ನಾವು ವಿನಂತಿ ಮಾಡ್ತೇವೆ. ಆವಾಗ ನೀವೆಲ್ಲರೂ ಬಂದು ಸಹಾಯ ಮಾಡಿ, ನೀವೇ ಮುಂದೆ ನಿಂತು ಆ ಕೆಲಸವನ್ನು ಕೊಡಬೇಕು ಅಂಥೇಳಿ. ನೀವು ಕಲಿತಂಥ ಶಾಲೆ ಸಾರ್ವಜನಿಕವಾಗಿ ಇರಬೇಕು ಹೇಳುವುದು ನಮ್ಮ ಉದ್ದೇಶ. ಅದಕ್ಕೆಲ್ಲ ನೀವು ಸ್ಪಂದಿಸ್ತೀರಿ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ಮತ್ತು ಇನ್ನೂವರೆಗೂ ನಿಮ್ಮಲ್ಲಿ ಯಾವುದೇ ವಿನಂತಿ ಮಾಡಲಿಲ್ಲ ನಾವು. ಆದರೆ ಈ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತೇವೆ, ನೀವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಒಂದೇ ಮನಸ್ಸಿನಿಂದ ಈ ಸಂಸ್ಥೆ ನಮ್ಮ ಊರ ಸಂಸ್ಥೆಯಾಗಿ ಇರಬೇಕು ಹೇಳುವಂಥ ಒಂದೇ ಒಂದು ಸದುದ್ದೇಶದಿಂದ ನಿಮ್ಮಲ್ಲಿ ಈ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯಾಕಂತಂದರೆ ಸಾರ್ವಜನಿಕರಲ್ಲಿ ಒಂದು ಮಾತು ಬರ್ತಾ ಇದೆ, ಹಳೆಯ ಕಟ್ಟಡವನ್ನು ಜೀರ್ಣಾವಸ್ಥೆಯಲ್ಲಿ ಉಳಿಸುವ, ಹಳೆಯ ಎಲ್ಲ ಒಂದು ಏನಿಲ್ಲಿ ನಡೆದಿತ್ತು ಅದನ್ನೇ ಸಂಪೂರ್ಣ ಬದಿಗಿಟ್ಟು ಹೊಸತೇ ಆದಂಥದ್ದೇನೋ ಒಂದು ಸೃಷ್ಟಿ ಮಾಡುವ ಪ್ರಕ್ರಿಯೆಯು ನಡೀತಾ ಇದೆ ಅನ್ನುವಂಥ ಒಂದು ಹತ್ತಾರು ಅಭಿಪ್ರಾಯಗಳು ಹಾಗೆ ಬರ್ತಾ ಇದೆ. ಅದು ಇರ್ಬೋದು, ಆದರೆ ಅದು ಮಾಡಿದ್ರೆ ಒಳ್ಳೆಯದು. ಆದರೆ ಸಂಸ್ಥೆ ನಮ್ಮ ಊರ ಜನರ ಕೈಲೇ ಇರಬೇಕು, ಯಾರೇ ಇರಲಿ ಅವ್ರ ಕೈಲೇ ಇರಬೇಕು ಹೇಳೋದು ನಮ್ಮ ಆಶಯ. ಯಾಕೆಂದರೆ ನಮ್ಮ ಹಿಂದೋರು ಕಟ್ಟದ್ದು ಮಾಡೋದ್ರೊಳಗೆ ಅವರು ಬೆವರು ನೀರು ಸುರಿಸಿ ಕಟ್ಟಿದ್ದಾರೆ. ನಿಮಗೂ ಸಹ ನಮ್ಮ ಹಳೆ ವಿದ್ಯಾರ್ಥಿಗಳು ಕೈಲಾಗದೆ ಹೋದಾಗ ಎಲ್ಲಿಂದ ಬಂದು, ಆವಾಗ ಹೇಳಿದೆ ವಿನಾಯಕ್ ಭಟ್ರು ಅವ್ರ ಮನೆಯೆಲ್ಲ ವಾರನ್ನ ಮಾಡಿಕೊಂಡು ಕಲ್ತಿದ್ದಾರೆ. ಅಂಥ ಒಂದು ಬಳಸ್ತಿಕೆಯಲ್ಲಿ ನೀವು ಕಲಿತು ಅತ್ಯುನ್ನತ ಸ್ಥಾನದಲ್ಲಿ ಭಾಳ ಜನ ಇದ್ದಾರೆ. ಅವರಿಗೆಲ್ಲ ಮನಸ್ಸು ಮಾಡೋದು ಎಷ್ಟೊತ್ತಿನ ಕೆಲಸನೂ ಅಲ್ಲ ಇದು. ಆದರೆ ಅವರೆಲ್ಲ ಮುಂದಾಗಿ ಬರಲಿಕ್ಕೆ ಅವರವರು ಉದ್ಯೋಗದಲ್ಲಿ ಇರ್ತಾರೆ. ಹಾಗಾಗಿ ಸ್ವಲ್ಪ ಕಷ್ಟ. ಆದರೂ ಬಾಕಿ ಎಲ್ಲ ಸದೃಢ ಆಗಿ ನೀವು ನಮ್ಮ ಹತ್ರ ಬಂದು ಸಹಾಯ ಸಹಕಾರ ಮಾಡಿದ್ರೆ ನಮಗೆ ಇನ್ನೂ ಹೆಚ್ಚಿನ ಒಂದು ಧೈರ್ಯ ಬರ್ತದೆ ಅಂಥೇಳಿ ನಮ್ಮ ಅಭಿಪ್ರಾಯ. ಅಂದರೆ ಯಾಕೆಂದರೆ ಈ ಶಾಲೆ ಏನೇ ಅಭಿವೃದ್ಧಿ ಆದರೂ ಕೂಡ ಅದು ತನ್ನ ಮೂಲ ಸ್ವರೂಪವನ್ನು ಬದಲಾಯಿಸಬಾರ್ದು. ಈಗ ಮೂಲ ಸ್ವರೂಪಕ್ಕೆ ಧಕ್ಕೆ ಬರ್ತಾ ಇದೆ. ನಮ್ಮ ಹಿಂದೂಗಳ ಆದಂಥ ಸಂಸ್ಥೆ ಇದು ನಿಜವಾಗಿ ಚಾರಿಟೇಬಲ್ಲು. ಆದರೂ ಹಿಂದೂಗಳೇ ಹೆಸರಿಟ್ಕೊಂಡು, ತಾಯಿ ಹೆಸರಿಟ್ಕೊಂಡು ಮಾಡೋದ್ರಿಂದವ ನಮ್ಮ ಹಿಂದೂಗಳ ಸಂಸ್ಕೃತಿಗೆ ಧಕ್ಕೆ ಬರುವಂಥ ಒಂದು ಸನ್ನಿವೇಶ ಈಗ ಸೃಷ್ಟಿಯಾಗಿದೆ. ಅದು ಆಗಬಾರ್ದು. ಎಲ್ಲರೂ ಸಮಾನ ಮನಸ್ಸೋಳೋದು ಒಪ್ಕೊಳ್ಳುವ, ಆದರೆ ಈ ರೀತಿ ಆಗಬಾರ್ದು. ಒಂದೇ ಕೋಮಿಗೆ ಅದನ್ನು ಸೀಮಿತ ಆಗಿರದೆ ಎಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಒಂದೇ ಹೇಳುವ ದೃಷ್ಟಿಯಿಂದ ಆ ರೀತಿ ನಾವು ಮಾಡ್ಕೊಂಡು ಹೋಗುವ ಅಂಥೇಳಿ ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ತೇನೆ. ಹೆಗಡೆ, ಇಲ್ಲಿ ಬಹಳ ಸ್ಪಷ್ಟವಾಗಿ ನೀವು ಹೇಳಿದ್ದೀರಿ, ಒಂದು ನಿಮಗೆ ಸ್ವಾರ್ಥ ಇಲ್ಲ, ಇದರ ಅಗತ್ಯವೂ ಇಲ್ಲ. ಈಗ ನೀವು ಉಪದಂಧೆ ಏನು ಮಾಡ್ತಾ ಇದ್ದೀರಿ? ನಿಮ್ಮದು ಒಂದು ಸ್ಥೂಲವಾಗಿ ಹೇಳ್ಬಿಡಿ. ನಾವು ಈ 45 ವರ್ಷದಿಂದ ನಾವು ನಮ್ಮದೇ ಆದಂಥ ಕೃಷಿ ಉಪಕರಣವನ್ನು ಮಾರಾಟ ಮಾಡ್ತಿದ್ವಿ ಮೊದಲೇ. ಈ ಒಂದು 20 ವರ್ಷದೊಳಗೆ ಅದನ್ನು ತಯಾರಿಕೆನೂ ಮಾಡ್ತಾಯಿದ್ದೇವೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದೇವೆ. ಒಂದೊಂದು ಪ್ರತಿ ವರ್ಷ ನಮ್ಮ ರೈತರು ನಮಗೆ ಒಂದು ಬೆನ್ನೆಲುವಾಗಿ ನಿಂತ್ಕೊಂಡು ಪ್ರತಿ ವರ್ಷ ಒಂದೊಂದು ಪ್ರಾಡಕ್ಟನ್ನು ಮಾಡಿ ಅಂಥೇಳಿ ಇವತ್ತೊಂದು 80 ಕೃಷಿ ಉಪಕರಣವನ್ನು ನಮ್ಮ ಸ್ವಂತ ಇದರಿಂದ ನಾವು ಮಾಡ್ತಾಯಿದ್ದೇವೆ. ಅದಕ್ಕೆಲ್ಲದಕ್ಕೂ FMTTI, GKVK ಅಲ್ಲೆಲ್ಲ ಅದರಿಂದ ನಮಗೆ ಟೆಸ್ಟೆಡ್ ಆಗಿದೆ.
ಹಾಗಾಗಿ ಏನೂ ಇದಿಲ್ಲ. ಮತ್ತು ISO ಕಂಪ್ನಿ ನಮ್ಮದಾಗಿದೆ, ಲಿಮಿಟೆಡ್ ಕಂಪ್ನಿ ಮಾಡಿಕೊಂಡಿದ್ದೇವೆ. ಅದ್ರ ಮೂಲಕ ಇಡೀ ರಾಜ್ಯಾದ್ಯಂತ ನಾವು ಅದನ್ನೆಲ್ಲ ಕೊಡ್ತೇವೆ. ಅದು ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಸಿರಿಕಲ್ಚರು, ಕಾಫಿ ಬೋರ್ಡು ಎಲ್ಲದರಲ್ಲೂ ನಮ್ಮದೊಂದು ಮುದ್ರೆ ಇದೆ. ಹೆಗ್ಡೆ ಅಗ್ರೋಟೆಕ್ ಅಂತೇಳಿ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡ್ತಾ ಇದ್ದೇವೆ. ನಮ್ಮದೇ ಆದಂಥ ಒಂದು 5-6 ಬ್ರ್ಯಾಂಚ್ಗಳಿದೆ. ಕರ್ನಾಟಕದಲ್ಲಿ ಒಟ್ಟು ಒಂದು 400 ಜನ ಡೀಲರ್ಗಳಿದ್ದಾರೆ. ಹಾಗಾಗಿ ನಮಗೆ ಅದನ್ನು ನೋಡಿಕೊಂಡ್ರೆ ಸಾಕಾಗಿದೆ. ಅದು ಬಿಟ್ಟು ನಾವು ಇಲ್ಲಿ ಹಾಸ್ಪಿಟ್ಲೆಲ್ಲ ಮಾಡ್ತಾ ಹೇಳಿದರೆ ಅದನ್ನು ಮಾಡುವಂಥ ವಿಚಾರ ಇಲ್ಲಿ ಹೆಬ್ಬಾನಕೆರೆಯಲ್ಲಿ ಮಾಡ್ತಾ ಇದ್ದೇವೆ. ಒಂದು ಗೋಶಾಲೆನೂ ಮಾಡಬೇಕು ಅಂತ ವಿಚಾರ ಇದೆ. ಹಾಗಾಗಿ ನಮ್ಮದು ಬೇರೆ ಹೊರಗಡೆ ಒಂದು 6-7 ಫ್ಯಾಕ್ಟ್ರಿಗಳಿದೆ. ಅದನ್ನೆಲ್ಲ ಇನ್ನು ವಯಸ್ಸು ಆದದ್ರಿಂದ ಇಲ್ಲೇ ನಮ್ಮ ಜಾಗದಲ್ಲೇ ಅದನ್ನು ಮಾಡಬೇಕು ಅಂತ 8 ಫ್ಯಾಕ್ಟ್ರಿನೂ ಎಲ್ಲ ಇಲ್ಲೇ ಶಿಫ್ಟ್ ಮಾಡಬೇಕು ಅಂಥೇಳಿ ಪ್ಲ್ಯಾನಿಂಗ್ ಇದೆ. ಇನ್ನೊಂದು 6 ತಿಂಗಳ ವರ್ಷದೊಳಗೆ ಅದು ಆಗುತ್ತೆ. ಹಾಗಾಗಿ ನಮಗೆ ಯಾವುದೇ ಒಂದು ಆಸೆ ಆಕಾಂಕ್ಷೆ ಇಲ್ಲ. ಯಾಕೆ ನಮಗೆ ದೇವರು ಸಾಕಷ್ಟು ಕೊಟ್ಟಿದ್ದಾನೆ, ಕೊಟ್ಟು ನೋಡಿದ್ದಾನೆ, ತಗೊಂಡು ನೋಡಿದ್ದಾನೆ. ಹಾಗಾಗಿ ನಾವು ಅದಕ್ಕೆ ಆಸೆ ಪಡುವವರು ಅಲ್ಲ. ಯಾಕೆ ಕೊಡುವವನು ಅವನೇ, ತಗೊಳ್ಳುವವನು ಅವನೇ. ಬೇರೆ ಬೇರೆ ರೀತಿಯಿಂದ ಎಲ್ಲರೂ ಕರೆದು ನಮಗೆ ಸನ್ಮಾನ ಮಾಡಿದ್ದಾರೆ. ಇದು ಬಿಟ್ಟು ನಾನು ಚೇಂಬರ್ ಆಫ್ ಕಾಮರ್ಸಿಗೆ ಇಡೀ ಸ್ಟೇಟಿಗೆ ಡೈರೆಕ್ಟರ್ ಇದ್ದೇನೆ. ಹಾಗಾಗಿ ನನಗೆ ಹುಬ್ಬಳ್ಳಿಯಲ್ಲಿ ಹೋದಾಗ ಇಡೀ ರಾಜ್ಯದ ಎಲ್ಲ ಇಂಡಸ್ಟ್ರಿಯಲಿಸ್ಟು ನಮಗೆ ಅವರವ್ರ ಸಮಸ್ಯೆಯನ್ನು ನಮಗೆ ಆಲಿಸ್ಕೊಂಡು ನಾವು ಮಾಡಲಿಕ್ಕೆ ನಮಗೆ ಟೈಮ್ ಸಿಗೋದಿಲ್ಲ. ಹಾಗಾಗಿ ಇದರಲ್ಲಿ ಮಾಡಲಿಕ್ಕೂ ಕೆಲಸ ಮಾಡಲಿಕ್ಕೂ ಇದಿಲ್ಲ, ಏನೋ ಟೈಮ್ ಇಲ್ಲ. ಆದರೂ ಅನಿವಾರ್ಯವಾಗಿ ಸ್ವಲ್ಪ ಟೈಮನ್ನು ಅದಕ್ಕೆ ಮೀಸಲಿಟ್ಕೊಂಡು, ಯಾಕೆ ಮೊದಲಿಂದ ಮಾಡ್ಕೊಂಡು ಬಂದದ್ರಿಂದ ನಮಗೇನು ಹೊಸತಲ್ಲ, ಮಾಡ್ಬೋದು ಅಂತೇಳಿ ಒಂದು ಆಸೆ ಇದೆ. ಹಾಗಾಗಿ ನಮ್ಗೆ ಯಾವುದೇ ಒಂದು ಆರ್ಥಿಕವಾಗಿ ವ್ಯಾವಹಾರಿಕ ಸ್ವಾರ್ಥ ಇಲ್ಲವೇ ಇಲ್ಲ. ಅದಕ್ಕೆ ಎಷ್ಟೇ ಖರ್ಚಾದರೂ ತಾನು ಕೊಡ್ತೆ ಹೇಳೋರಿದ್ದಾರೆ. ಅದು ನಿಮ್ದು ಯಾವುದೋ ಅದು ಬೇಡಪ್ಪ, ನನಗೆ ಬೆನ್ನೆಲುವಾಗಿ ನಿಲ್ಲಿ, ನೀವು ಸಹಕಾರ ಕೊಡಿ ಸಾಕು ಅಂತ ಹೇಳಿದ್ದೇನೆ. ಬಾಕಿಯೆಲ್ಲ ನಾವು ಡಾಕ್ಯುಮೆಂಟ್ ಎಲ್ಲ ಮಾಡಿದ್ದೇನೆ. ಹಾಗಾಗಿ ನಮಗೆ ಅದ್ರ ಬಗ್ಗೆ ಏನು ಇದಿಲ್ಲ. ಇದೇನು ನಾವು ದುಡಿದ್ರಲ್ಲಿ ಏನು ಒಂದು 0.5% ಆಗ್ತದೋ ಇಲ್ಲ ಖರ್ಚು, ಅದಕ್ಕೆ ನಮಗೆ ಹೆದರಿಕೆ ಇಲ್ಲ, ನಾವು ಮಾಡ್ತೇವೆ ಅದನ್ನ. ಈಗ ಅಡಿಕೆ ಎಲೆ ಚುಕ್ಕೆ ರೋಗದ ಬಗ್ಗೆ ಅಡಿಕೆ ಎಲೆ ಚುಕ್ಕೆ ರೋಗದ ಬಗ್ಗೆ ಈಗ ಮೊನ್ನೆ ನಾನು ಕೇರಳ ಮತ್ತು ತಮಿಳುನಾಡು ಅಲ್ಲೆಲ್ಲ ಹೋಗಿ ಸೈಂಟಿಸ್ಟ್ಗಳನ್ನು ಭೇಟಿಯಾಗಿದ್ದೆ. ಅದರಿಂದ ನಮ್ಮ ರೈತರು ಸಾಯ್ತಾ ಇದ್ದಾರೆ. ಎಲ್ಲ ತೋಟನೇ ಹೋಗ್ತಾ ಇದೆ. ಅಡಿಕೆ ನಮ್ಮೇನು ಅಡಿಕೆ ಬೆಳೆ ಅದೇ ಹೋಗ್ತಾ ಇದೆ. ಅದಕ್ಕೂ ಈಗ ಸಂಶೋಧನೆ ಮಾಡ್ತಾ ಇದ್ದೇವೆ. ಕೆಲವು ಪೆಸ್ಟಿಸೈಡು, ಬಯೋಪೆಸ್ಟಿಸೈಡ್ ಎಲ್ಲ ಆಲ್ರೆಡಿ ನಮ್ಮ ಶಾಂಭವಿ ಅಂತ ಬ್ರ್ಯಾಂಡ್ ನೇಮು, ಅದರಿಂದಲೂ ನಾವು ಮಾಡ್ತಾ ಇದ್ದೇವೆ. ಅದು ಚೆನ್ನಾಗಿ ನಡೀತಾ ಇದೆ, ಏನೂ ತೊಂದರೆ ಇಲ್ಲ. ಮತ್ತು ಅನಿಮಲ್ ಹಸ್ಬೆಂಡರಿಗೂ ಮಾಡ್ತಾಯಿದ್ದೇವೆ. ಗೋವಿ ಬೇಕಾದಂಥ ಮಿಲ್ಕಿಂಗ್ ಮಿಷನ್ನು, ಆಮೇಲೆ ಅದಕ್ಕೆ ಚಾಪ್ ಕಟರ್ಸು, ಆಮೇಲೆ ಮ್ಯಾಟು, ರಬ್ಬರ್ ಮ್ಯಾಟ್ಸು, ಇದನ್ನೆಲ್ಲ ಪರಿಕರನೂ ನಾವು ಮಾಡ್ತಾಯಿದ್ದೇವೆ. ಹಾಗಾಗಿ ನಮಗೆ ವ್ಯವಹಾರದಲ್ಲಿ ಸಾಮಾನ್ಯ ಒಂದು 200 ಪ್ರಾಡಕ್ಟು ನಾವೇ ಸ್ವತಂತ್ರವಾಗಿ ಮಾಡಿಕೊಂಡು ಎಲ್ಲರಿಗೂ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೇವೆ. ಹಾಗಾಗಿ ನಮಗೇನೂ ತೊಂದರೆ ಇಲ್ಲ. 2 ಜನ ಮಕ್ಕಳಿದ್ದಾರೆ. ಒಬ್ಬವ ಇಂಜಿನಿಯರ್ ಓದಿದ್ದಾನೆ, ಟೆಕ್ನಿಕಲಾಗಿ ಅವನು ಸಪೋರ್ಟ್ ಮಾಡ್ತಾನೆ. ಇನ್ನೊಬ್ಬ CA ಆಗಿ ಇಂಟರ್ಮೀಡಿಯೇಟ್ ಆಗಿದೆ, ಅವನು ಸಹ ನಮ್ಮೆಲ್ಲ ಡೀಲರ್ ನೆಟ್ವರ್ಕ್ ನೋಡ್ತಾನೆ. ಅಕೌಂಟ್ಸು ಇದೆಲ್ಲ ಅವ್ರನ್ನೇ ನೋಡ್ತಾರೆ. ನಾನೇನು ಮೇಲೆ ಉಸ್ತುವಾರಿ ನೋಡಿಕೊಂಡು ಹೋದರೆ ಆಯಿತು ಅಷ್ಟೇ, ಬಿಟ್ಟರೆ ಮತ್ತೇನು ಇದಿಲ್ಲ. ಪಂಚಾಯತಲ್ಲೂ ಇದ್ದೆ, ಈ ಪಂಚಾಯತನ್ನು ಬಿಟ್ಟಿದ್ದೇನೆ ಬೇಡ ಅಂಥೇಳಿ, ಆಗೋದಿಲ್ಲ ಅಂಥೇಳಿ. 2-3 ದೇವಸ್ಥಾನದ್ದು ಉಸ್ತುವಾರಿ ನಮ್ಮದೇ ಇದೆ. ಹಾಗಾಗಿ ಅದನ್ನೆಲ್ಲ ನೋಡ್ಕೊಳ್ಳೋದು, ಇದು ನೋಡ್ಕೊಳ್ಳೋದು ಭಾಳ ಕಷ್ಟ ಆಗ್ತದೆ. ಅಂತೂ ಏನೋ ದೇವರ ಶಕ್ತಿ ಕೊಡುವಲ್ಲಿವರೆಗೆ ನಾವು ಮಾಡುವ ಅಂಥೇಳಿ ಒಂದು ಆಸೆ ಅಷ್ಟೇ. ವೀಕ್ಷಕರೇ, ಇಲ್ಲಿಯವರೆಗೆ ಎಮ್ ಜೆ ಹೆಗಡೆಯವರ ಮನದಾಳದ ಮಾತನ್ನು ಕೇಳಿದ್ರಿ. ಮತ್ತೆ ಎಮ್ ಜೆ ಹೆಗಡೆಯವರು ಕರಿಕಾನ್ ಪರಮೇಶ್ವರಿಯ ಈ ಶಿಕ್ಷಣ ಟ್ರಸ್ಟಿಗೆ ಮರಳುವ ಆಲೋಚನೆ ಯಾಕೆ ಅಂತಂದರೆ ಅದು ವ್ಯವಹಾರ ಅಲ್ಲ ಅನ್ನೋದನ್ನು ನೀವು ಅವರ ಮಾತಿಂದ ಅರ್ಥ ಮಾಡ್ಕೊಂಡಿದ್ರಿ ಅಂತ ಅಂದ್ಕೊಳ್ತೇನೆ. ಅವರಿಗೆ ಬೇಕಾದಷ್ಟು ವ್ಯವಹಾರಗಳಿದೆ, ಬೇಕಾದಷ್ಟು ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಅವರು ಅದರಲ್ಲೇ ಅವರಿಗೆ ಸಮಯ ಇಲ್ಲ. ಆದರೆ ಕರಿಕಾನ್ ಪರಮೇಶ್ವರಿಯ ಹೆಸರಿನಲ್ಲಿ, ಶ್ರೀಧರ ಸ್ವಾಮಿಗಳ ಕೃಪೆಯಲ್ಲಿ, ಊರಿನ ಹಿರಿಯರ ಒಂದು ದುಡಿಮೆ ಮತ್ತು ತನು ಮನ ಧನದ ಆ ವಿನಿಯೋಗದಲ್ಲಿ ಒಂದು 70 ವರ್ಷದ ಚರಿತ್ರೆ ಹೊಂದಿದಂಥ ಈ ಸಂಸ್ಥೆ ಇವತ್ತು ತನ್ನ ಮೂಲ ಅಸ್ಮಿತೆಯನ್ನೇ ಕಳ್ಕೊಳ್ತಾ ಇದೆ, ಮೂಲ ಚಹರೆಯನ್ನು ಕಳ್ಕೊಳ್ತಾ ಇದೆ. ಯಾವ ಊರಿನ ಶೈಕ್ಷಣಿಕ ಒಂದು ಉದ್ದೇಶಕ್ಕಾಗಿ ಇದು ಹುಟ್ಟಿತ್ತೋ ಆ ಉದ್ದೇಶದಿಂದಲೇ ಅದು ದೂರ ಸರಿತಾ ಇದೆ. ಅದು ಎಲ್ಲೋ ಒಂದು ಬೇರೆ ವ್ಯವಹಾರಕ್ಕೆ ಅದು ತಿರುಗ್ತಾ ಇದೆ ಅಂತ ಊರಿನವರೆಲ್ಲರಿಗೂ ಅನಿಸಿದೆ. ಹಾಗಾಗಿ ಇದರ ಬಗ್ಗೆ ಮತ್ತೊಂದು ಮಥನ ಆಗಬೇಕು, ಚಿಂತನೆ ಆಗಬೇಕು. ಆ ಊರಿನವರೆಲ್ಲರೂ ಒಗ್ಗಟ್ಟಾಗಬೇಕು. ಎಲ್ಲ ಮತಧರ್ಮಗಳಿರ್ಬೋದು, ಅಭಿಪ್ರಾಯ ಭೇದ ಇರ್ಬೋದು, ಇನ್ನೊಂದಿರ್ಬೋದು, ಜಾತಿ ಮತ ಗೋತ್ರ ಎಲ್ಲವನ್ನ ಮೀರಿ ಶೈಕ್ಷಣಿಕವಾದ ಒಂದು ನೆಲೆಯಲ್ಲಿ ಊರಿನ ಹಿತದೃಷ್ಟಿಯಿಂದ ಊರಿನ ಒಂದು ಸಾಂಸ್ಕೃತಿಕ ಕೇಂದ್ರ ಅದು.
ಕರಿಕಾನ್ ಪರಮೇಶ್ವರಿಯ ಆ ಶಿಕ್ಷಣ ವಿದ್ಯಾಲಯ ಏನಿದೆ ಅದೊಂದು ಸಾಂಸ್ಕೃತಿಕ ಕೇಂದ್ರ. ಆ ಸಾಂಸ್ಕೃತಿಕ ಕೇಂದ್ರವೇ ಇವತ್ತು ಊರಿನಿಂದ ಆಚೆ ಹೋಗ್ತಾ ಇದೆ. ಅದು ನಿಮ್ಗೆ ಯಾವ ಕಾರ್ಯಕ್ರಮಕ್ಕೂ ಕೊಡೋದಿಲ್ಲ, ಊರಿನೊಟ್ಟಿಗೆ ಸಂವಾದ ಇಲ್ಲ, ಊರಿನವರೊಟ್ಟಿಗೆ ಚರ್ಚೆ ಇಲ್ಲ, ಒಂದು ರೀತಿ ಏನೋ ಗೌಪ್ಯವಾದಂಥ ಒಂದು ಕ್ಷೇತ್ರವಾಗಿ ಅದು ಕಾಣಿಸ್ಕೊಳ್ತಾ ಇದೆ ಅನ್ನೋದು ಊರಿನವರ ಅಭಿಪ್ರಾಯ. ಆ ಊರಿನಲ್ಲಿ ಹುಟ್ಟಿ ಬೆಳೆದು ಅದೇ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಓದಿದವನಾದ್ದರಿಂದ ಇದರ ಪುನರುತ್ಥಾನದ ಮತ್ತು ಪುನರ್ನವೀಕರಣವೋ ಪುನರ್ಚೇತನವೋ ಅದೇನಾದರೂ ಭಾವಿಸಿ ಅದಕ್ಕೆ ಹಳೆ ವಿದ್ಯಾರ್ಥಿಗಳೆಲ್ಲ ಇವತ್ತು ಟೊಂಕ ಕಟ್ಟಬೇಕು, ಹಳೆ ವಿದ್ಯಾರ್ಥಿಗಳೆಲ್ಲ ಮರಳಬೇಕು, ಹಳೆ ವಿದ್ಯಾರ್ಥಿಗಳೆಲ್ಲ ಬರಬೇಕು. ಆದರೆ ಅದರ ಇಡೀ ಕಾನೂನಾತ್ಮಕ ಹೋರಾಟವನ್ನು ಎಂ ಜೆ ಹೆಗಡೆಯವರು ತನ್ನ ಹೆಗಲ ಮೇಲೆ ಹೊತ್ತು ಮಾಡ್ತಾ ಇದ್ದಾರೆ. ಆ ಮೂಲಕ ಅದನ್ನು ಮತ್ತೆ ಊರಿಗೆ ಮರಳಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಅಂತ ಎಂ ಜೆ ಹೆಗಡೆಯವರ ಧ್ವನಿಗೆ ಧ್ವನಿಗೂಡಿಸೋಣ. ಊರಿನವರ ಧ್ವನಿಗೆ ಎಂ ಜೆ ಹೆಗಡೆಯವರ ಧ್ವನಿ, ಎಂ ಜೆ ಹೆಗಡೆಯವರ ನೇತೃತ್ವಕ್ಕೆ ಊರಿನವರ ಸಾಥು, ಇದು ಒಟ್ಟಾಗಿ ಹೋಗಬೇಕು. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶವೇ ಈಗ ಅವ್ರು ನಡೆಸ್ತಾ ಇರೋರ ವಿರುದ್ಧ ಪಿತೂರಿ ಅಲ್ಲ, ಇದು ನಡೆಸ್ತವರ ಅಥವಾ ಈ ಸಾಯಿ ಸಂಸ್ಥೆಯ ವಿರುದ್ಧ ನಮ್ಮದೇನು ಹೋರಾಟ ಅಲ್ಲ, ಏನೂ ಅಲ್ಲ. ಅವರ ಒಟ್ಟು ಆ್ಯಟಿಟ್ಯೂಡ್, ಅವರ ಪ್ರವೃತ್ತಿ, ಅವರ ಒಟ್ಟು ಯೋಜನೆ ಮತ್ತು ಊರಿಗೆ ಹಿತಕಾರಿ ಅಲ್ಲದ ಈ ಅವರ ಮುಂದಿನ ಭವಿಷ್ಯದ ಒಂದು ಕೆಲವು ಏನು ನಡೆಗಳಿದೆ, ಅದನ್ನು ನಾವು ಈಗಲೇ ತಡೆಗಟ್ಟದೇ ಇದ್ದರೆ ಕರಿಕಾನ್ ಪರಮೇಶ್ವರಿ ಶಿಕ್ಷಣ ಸಂಸ್ಥೆ ಊರಿನ ಸಂಸ್ಥೆಯಾಗಿ ಉಳಿಯುವುದಿಲ್ಲ, ಊರಿನವರಿಗೆ ದಕ್ಕುವುದಿಲ್ಲ. ಆದ್ದರಿಂದ ಎಲ್ಲರೂ ಒಂದು ಮನಸ್ಸಿಗೆ ತಗೊಂಡು ಇದನ್ನು ಒಗ್ಗಟ್ಟಾಗಿ ಇದನ್ನು ಒಂದು ನಿರ್ಣಾಯಕ ಹಂತಕ್ಕೆ ತರಬೇಕು ಅನ್ನೋದು ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಬಹುಶಃ ಎಂ ಜೆ ಹೆಗಡೆಯವರ ಉದ್ದೇಶವೂ ಅದೇ. ಹೆಗಡೆಯವರೇ, ಇಲ್ಲಿವರೆಗೆ ನಮ್ಮೊಟ್ಟಿಗೆ ಮಾತಾಡಿದ್ದಕ್ಕೆ ಭಾಳ ಧನ್ಯವಾದ.